ಪ್ರಸ್ತುತ ಸಂದರ್ಭದಾಗ ನೌಕರಿ ಮಾಡೋರು ಇಷ್ಟ ಯಾಕ? ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರನ್ನು ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಡು ಭಯಪಟ್ಟಾರ. ಎಐ ಅಲ್ಲೇ ನನ್ನ ಕೆಲಸವನ್ನು ಕಸಿದುಕೊಳ್ತದೇನೋ, ನನ್ನ ಸಂಬಳ ಕಡಿಮೆ ಆಗ್ತದೇನೋ, ಮನುಷ್ಯರು ಪ್ರಯೋಜನಕ್ಕೆ ಬರದೇ ಇರೋಂಗ ಆಗ್ತಾರೇನೋ. ಮತ್ತೆ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರ ಕೆಲವು ಕೆಲಸಗಳು ಖಂಡಿತವಾಗ್ಲೂ ಇಲ್ಲ ಆಗ್ತಾವ. ರಿಪೀಟೆಡ್ ವರ್ಕ್ ಆಲ್ರೆಡಿ ಸ್ವಯಂ ಚಾಲಿತ ಆಗ್ತಾವ. ಅವೇನಂದ್ರ ಬೇಸಿಕ್ ಕೋಡಿಂಗ್, ದೈನಂದಿನ ಕಚೇರಿ ಕೆಲಸಗಳು, ಸರಳವಾದ ಎಡಿಟಿಂಗ್, ಡೇಟಾ ಎಂಟ್ರಿ. ಆದ್ರೆ ಹೆಚ್ಚಿನ ಜನರಿಗೆ ಅರ್ಥವಾಗದೇ ಇರೋ ವಿಷಯ ಇಲ್ಲದ. ಟೆಕ್ನಾಲಜಿ ಪ್ರಪಂಚವನ್ನ ಬದಲಿಸಿದಾಗೆಲ್ಲ ಕೆಲವು ವೃತ್ತಿಗಳ ಮೌಲ್ಯ ಕಡಿಮೆ ಆಗ್ತದ ನಿಜ, ಆದ್ರೆ ಇನ್ನು ಕೆಲವು ವೃತ್ತಿಗಳು ಹೆಚ್ಚು ಮೌಲ್ಯಯುತ ಆಗ್ತವ. ಆ ಮೌಲ್ಯ ಹೆಚ್ಚಾಗೋದು ಆ ಕೆಲಸಗಳ ಒಳಗ ಎಐ ಇಲ್ಲ ಅಂತಲ್ಲ, ಬದಲಿಗೆ ಎಐ ಇರೋದ್ರಿಂದಲೇ ಕೆಲವೊಂದು ಕೆಲಸದ ಮೌಲ್ಯ ಜಾಸ್ತಿ ಆಗ್ತದ. ಸೊ ಅದಕ್ಕೆ ಈ ವಿಡಿಯೋದೊಳಗ ಎಐ ಯುಗದಲ್ಲಿ ನಿಜವಾಗ್ಲೂ ಸಂಬಳದ ಬೆಳವಣಿಗೆ ಕಾಣಬಹುದಾದ 5 ವೃತ್ತಿಗಳನ್ನ ನೋಡೋಣ. ನೀವಿನ್ನೂ ನಮ್ಮ ವಿವಾದ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರ ಅಲ್ಟರ್ನೇಟಿವ್ ಕರಿಯರ್ಗಳಿಗಾಗಿ ಸಾಕಷ್ಟು ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಮೊದಲನೇ ವೃತ್ತಿ ಎಐ ವರ್ಕ್ ಫ್ಲೋ ಡಿಸೈನರ್ಸ್. ಹೆಚ್ಚಿನ ಜನ ಎಐ ಅಂದ್ರೆ ಬರೀ ಚಾಟ್ ಜಿಪಿಟಿ, ಜೆಮಿನೈ ಅದನ್ನ ಬಳಸೋದು ಅನ್ಕೊಂಡಾರ. ಆದ್ರೆ ಕಂಪನಿಗಳು ಎಐ ಅನ್ನ ಅತಿ ದೊಡ್ಡ ಮಟ್ಟದಲ್ಲಿ ಬಳಸ್ತಾವ. ಉದ್ಯಮಗಳಿಗೆ ಯಾವ ಕೆಲಸಗಳನ್ನ ಮಾಡಬಲ್ಲ ಜನರ ಅಗತ್ಯ ಅದಂತಂದ್ರ ವ್ಯವಸ್ಥೆಗಳನ್ನು ಸ್ವಯಂ ಚಾಲಿತಗೊಳಿಸುವುದು, ಆಟೋಮೇಟ್ ಮಾಡುವುದು, ಕೆಲಸದ ಹೊರೆಯನ್ನ ಕಡಿಮೆ ಮಾಡುವುದು, ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಬೇರೆ ಬೇರೆ ಎಐ ಟೂಲ್ಸ್ ಅನ್ನ ಒಟ್ಟಿಗೆ ಜೋಡಿಸೋದು, ಕೆಲಸದ ವಿಧಾನಗಳು ಈಗೇನಿರ್ತಾವ ಅದನ್ನ ಮರುರೂಪಿಸುವುದು. ಉದಾಹರಣೆಗೆ ಒಂದು ಕಂಪನಿನ ಊಹಿಸ್ಕೊಳ್ರಿ. ಅಲ್ಲೇ ಕಸ್ಟಮರ್ಗಳ ಇಮೇಲ್ಗಳು, ರಿಪೋರ್ಟ್, ಅವರ ವೇಳಾಪಟ್ಟಿ ಮತ್ತು ಅನಾಲಿಟಿಕ್ಸ್ ಇವೆಲ್ಲಾನು ಬಳಸಿ ಎಐ ಅನ್ನ ಬಳಸಿ ಅವನ್ನ ಆಟೋಮೇಟ್ ಮಾಡ್ಲಾಗಿದೆ. ನೀವು ಇತ್ತೀಚೆಗೆ ನೋಡಿರ್ಬೋದು, ಬಹಳಷ್ಟು ಕಂಪನಿಗಳಿಂದ ಫೋನ್ ಬರ್ತಾವ, ಆದ್ರ ಆ ಕಡೆ ಮನುಷ್ಯರು ಇರುವುದಿಲ್ಲ, ಎಐ ಚಾಲಿತ ಧ್ವನಿ ಇರ್ತದ. ನೀವೇನೇ ಮಾತಾಡಿದ್ರು ಅದಕ್ಕೆ ತಿಳಿತಿರ್ತದ. ಸೊ ಇಂಥ ವ್ಯವಸ್ಥೆಯನ್ನ ವಿನ್ಯಾಸಗೊಳಿಸ್ಲಿಕ್ಕೆ ಯಾರಾದ್ರೂ ಒಬ್ರು ಬೇಕಾಗ್ತಾರ. ಅಂಥ ಜಾಗದೊಳಗನ ಎಐ ವರ್ಕ್ ಫ್ಲೋ ತಂತ್ರಜ್ಞರ ಅಗತ್ಯ ಇರ್ತದ. ಆದ್ರೆ ಇಂಟ್ರೆಸ್ಟಿಂಗ್ಲಿ ಬರೀ ಟೆಕ್ನಾಲಜಿಕಲ್ ನಾಲೆಜ್ ಇದ್ರೆ ಸಾಲದು ಅಂತ ಹೇಳಿ ಅನೇಕ ಕಂಪನಿಗಳು ಅರಿತುಕೊಳ್ತಾವ. ಅವ್ರಿಗೆ ಯಾರು ಬೇಕು ಅಂತಂದ್ರ ಎಂಥವ್ರಿಗೆ ಟೆಕ್ನಾಲಜಿ ಹೊರತಾಗಿ ಬಿಸ್ನೆಸ್ ನಾಲೆಜ್ ಇರ್ತದ, ಕಮ್ಯುನಿಕೇಶನ್ ಗೊತ್ತಿರ್ತದ, ಪ್ರೊಸೆಸ್ ಥಿಂಕಿಂಗ್ ಪ್ರಕ್ರಿಯೆಯ ಆಲೋಚನಾ ಶಕ್ತಿ ಗೊತ್ತಿರ್ತದ, ಹ್ಯೂಮನ್ ಬಿಹೇವಿಯರ್ ಗೊತ್ತಿರ್ತದ. ಇಂಥವೆಲ್ಲ ಗೊತ್ತಿರೋರ್ಗೆ ಜಾಸ್ತಿ ಡಿಮ್ಯಾಂಡ್ ಬರ್ತಾ ಇದೆ. ಈ ಕ್ಷೇತ್ರ ತೀರಾ ಹೊಸದಾಗಿದೆ. ಇದರರ್ಥ ಮುಂಬರುವ ವರ್ಷಗಳ ಒಳಗ ನುರಿತ ವ್ಯಕ್ತಿಗಳು ಅತ್ಯಂತ ಹೆಚ್ಚಿನ ಸಂಬಳ ಈ ಕ್ಷೇತ್ರ ಒಳಗ ಪಡಿಬಹುದು. ಎರಡನೇ ವೃತ್ತಿ ಹೆಲ್ತ್ ಕೇರ್ ಮತ್ತು ಮೆಂಟಲ್ ವೆಲ್ನೆಸ್ ಪ್ರೊಫೆಷನಲ್ಸ್. ಸಮಾಜ ಎಷ್ಟು ಡಿಜಿಟಲ್ ಆಗ್ತದನೋ ಮನುಷ್ಯರು ಮಾನವ ಸಂಪರ್ಕಕ್ಕಾಗಿ ಅಷ್ಟೇ ಹೆಚ್ಚು ಹಂಬಲಿಸ್ತಾರ. ಎಐ ಮಾಹಿತಿಯನ್ನ ನೀಡಬಲ್ಲದು, ಆದ್ರೆ ಸಹಾನುಭೂತಿ ಅನ್ನೋದು ಬರೀ ಮನುಷ್ಯರು ಮಾತ್ರ ಕೊಡಬಲ್ರು. ಆರೈಕೆ ಬೇರೆಯ ವಿಷಯ, ನಂಬಿಕೆ ಅನ್ನೋದು ವಿಭಿನ್ನವಾದದ್ದು. ಹಾಗಂತಲೇ ಇಂಥವನ್ನ ಒಳಗೊಂಡಿರೋ ವೃತ್ತಿಗಳು ಮೆಂಟಲ್ ವೆಲ್ನೆಸ್, ಥೆರಪಿ, ಇಮೋಷನಲ್ ಸಪೋರ್ಟ್, ಎಲ್ಡರ್ಲಿ ಕೇರ್ ಅಂದ್ರೆ ಹಿರಿಯರ ಆರೈಕೆ, ಹೆಲ್ತ್ ಕೇರ್ ಕೋಆರ್ಡಿನೇಷನ್ ಇಂಥವೆಲ್ಲ ಬರ್ತಾವ. ಎಐ ಯುಗದೊಳಗ ಈ ವೃತ್ತಿಗಳು ಜಾಸ್ತಿ ಮೌಲ್ಯ ಹೊಂದಿರ್ತಾವ. ಮುಖ್ಯವಾಗಿ ಯಾಕಂತಂದ್ರ ಆಧುನಿಕ ಲೈಫ್ ಸ್ಟೈಲ್ಗಳು ಸ್ಟ್ರೆಸ್ ಅಂದ್ರೆ ಒತ್ತಡ, ಬರ್ನ್ಔಟ್ ಅಂದ್ರೆ ಅತಿಯಾದ ಆಯಾಸ, ಲೋನ್ಲಿನೆಸ್ ಒಬ್ಬಂಟಿತನ, ಆಂಗ್ಸೈಟಿ ಆತಂಕ ಇಂಥವನ್ನೆಲ್ಲ ಒಳಗೊಂಡಿರ್ತದ. ಭಾರತದೊಳಗ ಇವತ್ತಿಗೂ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಕ್ಷೇತ್ರಗಳ ಒಳಗ ತರಬೇತಿ ಪಡೆದ ವೃತ್ತಿಪರರ ಭಾರಿ ಕೊರತೆ ಅದ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೈದ್ಯರಿಗೆ ಸಹಾಯ ಮಾಡಬಹುದು, ಆದ್ರೆ ಮನುಷ್ಯರೇ ನೀಡೋ ವೈಯಕ್ತಿಕ ಆರೈಕೆಗೆ ಇನ್ನೂ ಹೆಚ್ಚಿನ ಮೌಲ್ಯ ಬರುವುದು. ಮನುಷ್ಯರು ಭಾವನಾತ್ಮಕವಾಗಿ ದುರ್ಬಲರಾದಾಗ ಅವರು ಯಂತ್ರಗಳನ್ನ ನಂಬೋಕ್ಕಿಂತ ಮನುಷ್ಯರನ್ನ ನಂಬಲಿಕ್ಕೆ ಬಯಸ್ತಾರ. ಮೂರನೇ ವೃತ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಜಾಣ್ಮೆಯಿಂದ ಬಳಸೋ ಕ್ರಿಯೇಟಿವ್ ಪ್ರೊಫೆಷನಲ್ಸ್. ಎಐ ಸೃಜನಶೀಲತೆಯನ್ನ ನಾಶಪಡಿಸ್ತದ ಅಂತ ಹೇಳಿ ಅನೇಕರು ಭಾವಿಸ್ತಾರ. ಆದ್ರೆ ವಾಸ್ತವವಾಗಿ ಸಾಧಾರಣ ಮಟ್ಟದ ಸೃಜನಶೀಲತೆ ಬದಲಾಗಬಹುದು, ಅದರ ಸ್ಥಾನವನ್ನ ಎಐ ಪಡಿಬಹುದು. ಆದ್ರೆ ಹೈ ಲೆವೆಲ್ ಕ್ರಿಯೇಟಿವಿಟಿ ಇನ್ನೂ ಜಾಸ್ತಿ ವ್ಯಾಲ್ಯೂಯಬಲ್ ಆಗ್ತದ. ನೀವು ಸಾಮಾನ್ಯವಾಗಿ ಜನರಿಗೆ ಒಂದು ಸೀನರಿ ಚಿತ್ರ ಬಿಡಿಸ್ರಿ ಅಂತಂದ್ರ ಒಂದ್ ಸ್ವಲ್ಪ ಗುಡ್ಡ ಬಿಡಿಸ್ತಾರ, ಅದರಿಂದ ಹರಿದು ಬರೋ ನದಿ ಬಿಡಿಸ್ತಾರ, ಒಂದು ಸೂರ್ಯ, ಬಹಳಷ್ಟು ಪಕ್ಷಿಗಳು, ಒಂದು ಗಿಡ, ಒಂದು ಗುಡಿಸಲು. ಅವರ ಕ್ರಿಯೇಟಿವಿಟಿ ಅಂತಂದ್ರ ಇಷ್ಟನ್ನ ಹೇಳ್ಕೊಟ್ಟಿರೋದ್ರಿಂದ ಬಂದಿರ್ತದ. ಇದನ್ನ ಎಐ ರಿಪ್ಲೇಸ್ ಮಾಡಬಹುದು. ಆದ್ರೆ ನಿಮ್ಮ ಹೈ ಲೆವೆಲ್ ಕ್ರಿಯೇಟಿವಿಟಿ ಅಂತಂದ್ರ ಒಂದು ನಿರ್ದಿಷ್ಟ ಟೈಮ್ನೊಳಗ ಮನುಷ್ಯನ ಭಾವನೆಗಳು ಹೆಂಗಿರ್ತಾವ, ಸಿಟ್ಟು ಬಂದಾಗ, ಹತಾಶರಾದಾಗ, ಇಂಥವೆಲ್ಲ ಎಕ್ಸ್ಪ್ರೆಷನ್ಗಳು ಮನುಷ್ಯರಿಗೆ ಮಾತ್ರ ಗೊತ್ತಿರೋದ್ರಿಂದ ಮನುಷ್ಯರು ಅದನ್ನ ಚೆನ್ನಾಗಿ ಚಿತ್ರಿಸಬಲ್ಲರು. ಸೊ ಇದು ಹೈ ಲೆವೆಲ್ ಕ್ರಿಯೇಟಿವಿಟಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿರ್ದಿಷ್ಟ ಮಾದರಿಗಳನ್ನ ಮಾತ್ರ ಬಳಸ್ಕೊಂಡು ಕೆಲಸ ಮಾಡ್ತದ, ಪ್ಯಾಟರ್ನ್ ಗಳನ್ನ. ಆದ್ರೆ ಮನುಷ್ಯರು ಇವುಗಳ ಮೂಲಕ ಹೊಸದನ್ನ ಸೃಷ್ಟಿಸಬಹುದು. ಭಾವನೆಗಳು, ಸಂಸ್ಕೃತಿ, ಸೂಕ್ಷ್ಮ ವೀಕ್ಷಣೆ, ಜೀವನದ ಅನುಭವ ಇಂಥವೆಲ್ಲ. ಸೊ ಹಂಗಾಗಿ ಭವಿಷ್ಯ ಎಂಥ ಕ್ರಿಯೇಟರ್ಗಳದ್ದಾಗಿರ್ತದಂತಂದ್ರ ಹ್ಯೂಮನ್ ಕ್ರಿಯೇಟಿವಿಟಿ ಮತ್ತು ಎಐ ಟೂಲ್ಸ್ ಎರಡನ್ನೂ ಬಳಸ್ಕೊಂಡು ಏನು ಔಟ್ಪುಟ್ ತೆಗಿತಾರ ಅಂಥವ್ರಿಗೆ. ಉದಾಹರಣೆಗೆ ಚಲನಚಿತ್ರ ನಿರ್ಮಾಪಕರು, ಕಂಟೆಂಟ್ ಸ್ಟ್ರಾಟಜಿಸ್ಟ್,
ಕ್ರಿಯೇಟಿವ್ ಡೈರೆಕ್ಟರ್ಸ್, ಕಥೆಗಾರರು, ಬ್ರಾಂಡ್ ಕ್ರಿಯೇಟರ್ಸ್ ಇಂಥವರೆಲ್ಲ ಎಐ ಅನ್ನ ಬಳಸ್ಕೊಂಡು ತಮ್ಮ ಕಂಟೆಂಟ್ ಅನ್ನ ಅತಿ ವೇಗವಾಗಿ ಸೃಷ್ಟಿಸಬಲ್ರು. ಯಾಕಂದ್ರೆ ಅವರಿಗೆ ಜನರ ಮನಸ್ಸಿಗೆ ಮುಟ್ಟುವಂತ ಭಾವನೆಗಳನ್ನು ಗೊತ್ತಿರ್ತಾವ, ಅದು ಎಐ ಮಾಡ್ಲಾರ್ದು. ಸೊ ನೀವು 10 ವಿಡಿಯೋಗಳನ್ನ ನೋಡಿದಾಗ ಅದರೊಳಗ 9 ವಿಡಿಯೋ ಎಐ ಇದ್ದಿದ್ದು, 1 ವಿಡಿಯೋ ಮನುಷ್ಯ ಮಾಡಿದ್ದಿದ್ರ ನೀವು ಮನುಷ್ಯ ಮಾಡಿದ್ದ ವಿಡಿಯೋನ ಜಾಸ್ತಿ ಲೈಕ್ ಮಾಡ್ತೀರಿ. 4ನೇ ವೃತ್ತಿ ಎಐ ಡೊಮೈನ್ ಎಕ್ಸ್ಪರ್ಟ್ಸ್, ಕ್ಷೇತ್ರ ತಜ್ಞರು. ಭವಿಷ್ಯದೊಳಗ ಅತ್ಯಂತ ಹೆಚ್ಚು ಸಂಬಳ ಪಡೆಯೋ ವಿಭಾಗ ಒಳಗ ಇದೊಂದಾಗಬಹುದು. ಬರೀ ಎಐ ತಿಳ್ಕೊಂಡವರಲ್ಲ, ಆಮೇಲೆ ಬರೀ ಒಂದು ಪ್ರೊಫೆಷನ್ ಅನ್ನ ತಿಳ್ಕೊಂಡವರಲ್ಲ, ಬದಲಿಗೆ ಇವೆರಡನ್ನೂ ಒಟ್ಟಿಗೆ ಸೇರಿಸಬಲ್ಲ ಜನರು. ಉದಾಹರಣೆಗೆ ಎಐ ಬಳಸೋ ವಕೀಲರು, ಎಐ ಬಳಸೋ ಹಣಕಾಸು ತಜ್ಞರು, ಎಐ ಬಳಸೋ ಆರ್ಕಿಟೆಕ್ಟ್ಗಳು, ಎಐ ಬಳಸೋ ಶಿಕ್ಷಕರು, ಎಐ ಬಳಸೋ ಸಪ್ಲೈ ಚೈನ್ ಪ್ರೊಫೆಷನಲ್ಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪರ್ಟ್ಸ್ ಇಂಥವರೆಲ್ಲ ತಮ್ಮ ಕೆಲಸನ್ನ ಎಐ ಮುಖಾಂತರ ಇನ್ನೂ ಜಾಸ್ತಿ ಪ್ರೊಡಕ್ಟಿವ್ ಆಗಿ ಮಾಡಬಹುದು. ಯಾಕಂದ್ರೆ ಎಐಗ ಇನ್ನೂ ತನಕ ವಾಸ್ತವ ಪ್ರಪಂಚದ ಆಳವಾದ ತಿಳುವಳಿಕೆ ಇರುವುದಿಲ್ಲ, ಅದಕ್ಕೆ ಮನುಷ್ಯನ ಕಾಂಟೆಕ್ಸ್ಟ್ ಅಗತ್ಯ ಇರ್ತದ. ಆದ್ರೆ ಅದ ಎಐ ನ ಅರ್ಥ ಮಾಡ್ಕೋ ವಕೀಲರು 5 ಪಟ್ಟು ವೇಗವಾಗಿ ಕೆಲಸ ಮಾಡಬಹುದು. ಎಐ ಅನ್ನ ಬುದ್ಧಿವಂತಿಕೆಯಿಂದ ಬಳಸೋ ಶಿಕ್ಷಕರು ಹೆಚ್ಚು ಇಫೆಕ್ಟಿವ್ ಆಗಿರಬಹುದು. ಎಐ ಬಳಸೋ ಉತ್ಪಾದನಾ ತಜ್ಞರು ಇಡೀ ಕಾರ್ಖಾನೆಗಳನ್ನ ಉತ್ತಮಗೊಳಿಸಬಹುದು. ಅದಕ್ಕಾಗಿ ಈ ಡೊಮೇನ್ ಎಕ್ಸ್ಪರ್ಟ್ಸ್, ಕ್ಷೇತ್ರ ತಜ್ಞರು ಮಾರ್ಕೆಟ್ ಒಳಗ ಅತಿ ಹೆಚ್ಚು ಶಕ್ತಿಶಾಲಿಗಳಾಗ್ತಾರ. ಎಐ ಗೊತ್ತಿಲ್ಲದೆ ಇದ್ರ ಎಐ ಗೊತ್ತಿರೋರು ಅಥವಾ ಎಐ ಸ್ವತಃ ಅವರ ಸ್ಥಾನವನ್ನ ಕಸಿದುಕೊಳ್ಬಹುದು. ಆದ್ರೆ ಅದ ಎಐ ಗೊತ್ತಿದ್ರ ಅವರ ಸಾಮರ್ಥ್ಯವನ್ನ ಎಐ ಹಲವು ಪಟ್ಟು ಜಾಸ್ತಿ ಮಾಡ್ತದ. ಆದ್ರೆ ವಿಷಾದಕರವಾಗಿ ಹೆಚ್ಚಿನ ಜನ ಇಂದಿಗೂ ಹಿಂಗ ಯೋಚಿಸ್ತಾರ, ಎಐ ವರ್ಸಸ್ ಹ್ಯೂಮನ್ಸ್ ಅಂತ ಹೇಳಿ. ಆದ್ರೆ ಭವಿಷ್ಯ ಹಂಗಿರುವುದಿಲ್ಲ. ಭವಿಷ್ಯ ಎಐ ಪ್ಲಸ್ ಹ್ಯೂಮನ್ಸ್. 5ನೇ ಪ್ರೊಫೆಷನ್ ಆಳವಾಗಿ ಆಲೋಚಿಸೋ ಮತ್ತು ಸಮಸ್ಯೆಗಳನ್ನ ಪರಿಹರಿಸೋ ಜನರು. ಇದು ಈಗ ಹೇಳಿರೋ ಎಲ್ಲಕ್ಕಿಂತ ಮೌಲ್ಯಯುತವಾದ ಕೌಶಲ ಆಗಬಹುದು. ಯಾವ್ದೇ ಕೆಲಸವನ್ನ ಎಕ್ಸಿಕ್ಯೂಟ್ ಮಾಡೋದ್ರೊಳಗ ಎಐ ಬಹಳ ಎಕ್ಸ್ಪರ್ಟ್ ಆಗ್ಲಿಕ್ಕತ್ತದ. ಇದು ಯಾವ್ದೋ ಕೆಲಸವನ್ನ ಸಮರೈಸ್ ಮಾಡಬಹುದು, ಬರೀಬಹುದು, ಬೇಸಿಕ್ ಕೋಡಿಂಗ್ ಅನ್ನ ಬರೀಬಹುದು, ಡಿಸೈನ್ ಅನ್ನ ಸೃಷ್ಟಿಸಬಹುದು, ಮಾಹಿತಿಗಳನ್ನ ವ್ಯವಸ್ಥಿತವಾಗಿ ಜೋಡಿಸಬಹುದು. ಆದ್ರೆ ಎಐಗೆ ಇನ್ನೂ ತನಕ ಏನ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತಂದ್ರ ಸರಿಯಾದ ತೀರ್ಪು ನೀಡುವುದು, ಸ್ಟ್ರಾಟಜಿ ಮಾಡುವುದು, ಒರಿಜಿನಲ್ ಥಿಂಕಿಂಗ್ ಮಾಡುವುದು, ಯಾವ್ದೋ ಒಂದು ಅನಿಶ್ಚಿತ ಸಂದರ್ಭದೊಳಗ ನಿರ್ಧಾರವನ್ನ ತೆಗೆಯೋದು. ಈ ಕೆಲಸ ಒಳಗ ಎಐ ಇನ್ನೂ ಪರಿಣಿತಿ ಪಡೆದಿಲ್ಲ. ಇದರರ್ಥ ಭವಿಷ್ಯ ಯಾವ ಜನರಿಗೆ ಉತ್ತಮ ಪ್ರತಿಫಲ ನೀಡಲದಂತಂದ್ರ ಯಾರು ಕಠಿಣ ಸಮಸ್ಯೆಗಳನ್ನ ಪರಿಹರಿಸ್ತಾರೋ, ಸ್ವತಂತ್ರವಾಗಿ ಯೋಚಿಸ್ತಾರೋ, ಆಮೇಲೆ ದೃಢವಾದ ನಿರ್ಧಾರವನ್ನ ಯಾರು ತಗೋತಾರೋ, ವಿಭಿನ್ನವಾಗಿ ಯೋಚಿಸಿ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡಿ ಐಡಿಯಾಗಳನ್ನ ಯಾರು ಜೋಡಿಸ್ತಾರೋ ಇಂಥವರಿಗೆ ಎಐಕ್ಕಿಂತ ಜಾಸ್ತಿ ಮೌಲ್ಯ ಅದ. ಕಂಪನಿಗಳು ಯಾರಿಗೆ ಜಾಸ್ತಿ ಪೇಮೆಂಟ್ ಕೊಡ್ತಾರಂದ್ರ ದ ಪೀಪಲ್ ಹೂ ಕ್ಯಾನ್ ಥಿಂಕ್, ಯಾರು ಯೋಚಿಸ್ತಾರೋ, ಬರೀ ಯಾರ ಸೂಚನೆಗಳನ್ನ ಪಾಲಿಸ್ತಾರೋ ಅವರಲ್ಲ. ಯಾಕಂದ್ರೆ ಎಐ ಮನುಷ್ಯರಿಗಿಂತ ಜಾಸ್ತಿ ಫಾಸ್ಟ್ ಆಗಿ ಸೂಚನೆಗಳನ್ನ ಪಾಲಿಸ್ತದ. ಸೊ ಭವಿಷ್ಯದ ಸಕ್ಸಸ್ಫುಲ್ ಜನ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಎಐ ಸಹಾಯ ಎರಡನ್ನೂ ತಗೊಂಡು ತಮ್ಮ ಕೆಲಸವನ್ನ ಇಂಪ್ರೂವ್ ಮಾಡ್ಕೊಳ್ಳೋರು, ಬರೀ ಬ್ಲೈಂಡ್ಲಿ ಎಐ ವಿರುದ್ಧ ಸ್ಪರ್ಧಿಸೋ ಜನ ಅಲ್ಲ. ಕೊನೆದಾಗ ಹೇಳ್ಬೇಕಂದ್ರ ವಿದ್ಯಾರ್ಥಿಗಳು ತಪ್ಪು ಪ್ರಶ್ನೆಗಳನ್ನ ಕೇಳ್ತಾ ಇದಾರ, ಎಐ ಮನುಷ್ಯರ ಸ್ಥಾನವನ್ನ ತುಂಬ್ತಾ ಇದನೋ ಅಂತ. ಆದ್ರೆ ಅದು ಉತ್ತಮವಾದ ಪ್ರಶ್ನೆ ಅಲ್ಲ. ಉತ್ತಮವಾದ ಪ್ರಶ್ನೆ ಏನಂದ್ರ ಎಐ ಸಹಾಯದಿಂದಾಗಿ ಯಾವ ಮನುಷ್ಯರು ಜಾಸ್ತಿ ಮೌಲ್ಯಯುತ ಆಗ್ತಾರ ಅಂತ ಹೇಳಿ. ಪ್ರತಿಯೊಂದು ಟೆಕ್ನಾಲಜಿನೂ ಮಾರ್ಕೆಟ್ ಒಳಗ ಒಂದು ಕ್ರಾಂತಿ ತಗೊಂಡ್ಬರ್ತದ. ಆದ್ರೆ ಒಂದು ವಿಷಯ ಎಂದಿಗೂ ಬದಲಾಗುದಿಲ್ಲ, ಬದಲಾವಣೆಗೆ ಮೊದಲೇ ಹೊಂದಿಕೊಳ್ಳೋ ಜನ ಸಾಮಾನ್ಯವಾಗಿ ಯಶಸ್ವಿ ಆಗ್ತಾರ. ಭವಿಷ್ಯ ಯಾರಿಗೆ ಸಂಬಂಧಪಟ್ಟದಂತಂದ್ರ ಯಾರು ಎಐ ಅನ್ನ ದೂರ ಇಡ್ತಾರ ಅವ್ರಿಗಲ್ಲ, ಎಐ ಜೊತೆಗೆ ಹೆಂಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಕಲೀಲಿಕ್ಕೆ ಮುಂದಾಗ್ತಾರ ಅವ್ರಿಗೆ. ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ, ನಿಮ್ಮ ಪ್ರಕಾರ ಎಐ ಬಂದ ನಂತರ ಯಾವ್ಯಾವ ವೃತ್ತಿಗಳ ಒಳಗ ಅತಿ ಜಾಸ್ತಿ ಚೇಂಜಸ್ ಬರ್ತಾವ, ಆಮೇಲೆ ಯಾವ ವೃತ್ತಿ ಅತಿ ಜಾಸ್ತಿ ಬೆಳೀತದ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.